ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದೆ ನನ್ನ ಕಾರಿದ್ದು ಆಕ್ಸಿಡೆಂಟ್ ಆಗಿದೆ ಅಂತ. ಸೊ ಇವತ್ತು ನಮಗೆ ಗ್ಯಾರೇಜಿಗೆ ಹೋಗಿ ಕಾರಿಂದ ನಮಗೆ ಬಿಲಾಂಗಿಂಗ್ಸ್ ಏನೆಲ್ಲ ಉಂಟಾ ಅದನ್ನೆಲ್ಲ ಕಲೆಕ್ಟ್ ಮಾಡಬೇಕು. ಸೊ ಹಾಗಾಗಿ ನಾವು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ತಾ ಇದ್ದೇವೆ. ನಂತರ ನಮಗೆ ಇನ್ಶೂರೆನ್ಸಿಂದ ಚೆಕ್ ಕಲೆಕ್ಟ್ ಮಾಡಿ ಅದನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿ ಮತ್ತು ಆರ್ ಟಿ ಎದಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ ಅವರ ಹೆಸರಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಇದೆಲ್ಲ ಕೆಲಸ ಬಾಕಿ ಉಂಟು, ಅದಕ್ಕೋಸ್ಕರ ಈಗ ನಾವು ಹೋಗ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಏನಂದರೆ ಮತ್ತೆ ಒಂದು ಶಾಪಿಂಗ್ ಆಗಿರ್ಬೋದು, ಮತ್ತು ನನ್ನದು ಹೇರ್ ಸ್ಮೂತ್ನಿಂಗ್ ಕೆಲಸ ಕೂಡ ಬಾಕಿ ಇದೆ. ಹಾಗೆಯೇ ಎಲ್ಲ ಇದನ್ನು ಮುಗಿಸ್ಬೇಕು ಅಂತ ಇದ್ದೇನೆ. ಸೊ ಆ ಎಲ್ಲ ವಿಡಿಯೋ ನಿಮಗೆ ಬರ್ತದೆ. ಸೊ ಬನ್ನಿ ಹೋಗುವ. ಎಷ್ಟೋ ವರ್ಷದ ನಂತರ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೇವೆ, ಆರ್ ಟಿ ಎ ಬಸ್ಸಲ್ಲಿ. ಹೇಗಾಗ್ತದೆ ನಿಮಗೆ? ನೀವು ಹೋಗ್ತಾ ಇರ್ತೀರಲ್ಲ ಬಸ್ಸಲ್ಲಿ? ತುಂಬ ಕಮ್ಮಿ. ಆರ್ ಟಿ ಎದಲ್ಲಿ, ಮೆಟ್ರೋದಲ್ಲಿ ಜಾಸ್ತಿ. ಆರ್ ಟಿ ಎ ಬಸ್ ದುಬೈಗೆ ಬಂದ ಟೈಮಲ್ಲಿ ಮೊದಲೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಇವತ್ತು ನಮ್ಮ ಕಾರಿದ್ದು ನಾವು ಫೈನಲ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಕಾರ್ ಇನ್ಶೂರೆನ್ಸಿಂದ ಅಪ್ರೂವ್ ಆಗಿದೆ ನಮಗೆ ಅಮೌಂಟು. ಸೊ ಅದನ್ನೆಲ್ಲ ಇವತ್ತು ಕ್ಲಿಯರ್ ಮಾಡಬೇಕು. ಅನಂತರ ನಮಗೆ ಆರ್ ಟಿ ಇಂದ ಟ್ರಾನ್ಸ್ಫರ್ ಮಾಡಬೇಕು. ಆ ಎಲ್ಲ ಕೆಲಸ ಬಾಕಿ ಉಂಟು, ಅದಕ್ಕೋಸ್ಕರ ಇವತ್ತು ನಾವು ಹೋಗ್ತಾ ಇದ್ದೇವೆ ಬಸ್ಸಲ್ಲಿ. ಇನ್ನು ಕೂಡ 45 ಮಿನಿಟ್ಸ್ ಇದೆ ರೀಚ್ ಆಗಲಿಕ್ಕೆ. ಟ್ಯಾಕ್ಸಿಯಲ್ಲಿ ಹೋಗ್ತಿದ್ರೆ ಜಾಸ್ತಿ ಆಗ್ತಿತ್ತು. ಟ್ರಾಫಿಕ್ ಉಂಟು ನೋಡಿ. ಇದೇ ನಮ್ಮ ಆಕ್ಸಿಡೆಂಟ್ ಆದಂಥ ಕಾರು ನೋಡಿ, ಹಿಂದಿಯಿಂದ ಹೇಗೆ ಗುದ್ದಿ ಹೋಗಿದೆ ಅಂತ. ಜಾಸ್ತಿ ಏನು ಆಕ್ಸಿಡೆಂಟಲ್ಲಿ ಇದು ಇಲ್ಲ ಕಾರ್ ಡ್ಯಾಮೇಜ್. ಅದರ ಚೇಸ್ ನಂಬರ್ ಇದೆ ಅಲ್ವಾ, ಚೇಸ್ ಅದು ಬೆಂಡ್ ಆಗಿದೆ, ಅದನ್ನು ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಆರ್ ಟಿ ಉಂಟಲ್ಲ, ಅದಕ್ಕೆ ಅಪ್ರೂವ್ ಕೊಡೋದಿಲ್ಲ ಪಾಸ್ ಮಾಡಲಿಕ್ಕೆ ಟೆಸ್ಟಲ್ಲಿ. ಇಲ್ಲಿ ಪ್ರತಿ ವರ್ಷ ಗಾಡಿದು ಟೆಸ್ಟ್ ಇರ್ತದೆ ಪಾಸ್ ಮಾಡಲಿಕ್ಕೆ. ಹಾಗಾಗಿ ಅದನ್ನು ಕಂಪ್ಲೀಟ್ ಲಾಸ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ಇದು ಕಂಪ್ಲೀಟ್ ಲಾಸಲ್ಲಿ ಹೋಗ್ತದೆ. ಮತ್ತು ಇದನ್ನು ನನಗೆ ಅನ್ನಿಸ್ತದೆ ಬೇರೆ ಕಂಟ್ರಿಯಲ್ಲಿ ಅವರು ಸೇಲ್ ಮಾಡ್ತಾರೆ ರಿಪೇರ್ ಮಾಡಿ. ಸೊ ಹಾಗಿರ್ಬೋದು, ಯಾಕಂದರೆ ಅದು ಅಷ್ಟು ಡ್ಯಾಮೇಜ್ ಇಲ್ಲ. ನಂದು ಕಾರು ಸ್ವಲ್ಪ ಡ್ಯಾಮೇಜ್ ಇರೋದು ನೋಡಿ. ಈ ಒಂದು ಕಾರಿದ ಅವಸ್ಥೆ ಕೂಡ ಇದೇ ರೀತಿ ನನ್ನ ಕಾರಿನ ಥರನೇ ಆಗಿದೆ. ಇಲ್ಲಿ ಎಷ್ಟೊಂದು ಆಕ್ಸಿಡೆಂಟ್ ಗಾಡಿ ಇದೆ ನೋಡಿ. ಫೈನಲಿ ಕಾರಿಂದೆಲ್ಲ ನಾವು ತಗೊಂಡೆವು. ನಮಗೆ ಬೇಕಾದ ವಸ್ತು ಎಲ್ಲ ಏನೆಲ್ಲ ಇತ್ತು ಕಾರಲ್ಲಿ ಅದನ್ನೆಲ್ಲ ಈಗ ಕಲೆಕ್ಟ್ ಮಾಡಿ ನಾವು ಹೋಗ್ತಾ ಇದ್ದೇವೆ. ಇನ್ನು ಆರ್ ಟಿಗೆ ಹೋಗಿ ನಮ್ಮದು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಬೇಕಲ್ವಾ ನೋಡಿ. ಅಲ್ಕುಸಲ್ಲಿ ಎಷ್ಟು ಟ್ರಾಫಿಕ್, ಎಷ್ಟು. ನೆಕ್ಸ್ಟ್ ಈಗ ದುಬೈ ಮಾಲಿಗೆ ಶಾಪಿಂಗಿಗೆ ಬಂದಿದ್ದೇವೆ. ಸೊ ಇಲ್ಲೊಂದು ಮಾವಿನ ಹಣ್ಣು ಇಟ್ಟಿದ್ದಾರೆ ನೋಡಿ, ತೋರಿಸ್ತೇನೆ ಹೇಗಿದೆ ಅಂತ, ನೀವೇ ನೋಡಿ ಒಮ್ಮೆ ನೋಡಿ. ವಾ, ಇಂಥ ಕಲರ್ ಅಲ್ಲ ಇದು, ಅಷ್ಟು ದೊಡ್ಡದಿದೆ. ಇಲ್ಲಿ ನೋಡಿ, ಇದೊಂಥರದ್ದು. ಇದು ಯಾವುದು? ಇದು ಇನ್ನೊಂದು, ಇದು ಆಸ್ಟ್ರೇಲಿಯಾದು. ಇದು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕೂಡ ಇದೆ. ಹೆಸರು ಕೂಡ ಗೊತ್ತಿಲ್ಲ ಯಾವ ಮ್ಯಾಂಗೋ ಅಂತ. ಇದು ಎತ್ತಲಿಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಭಾರ ಇದೆ. 2 kg ಉಂಟೇನ. ಇದು ಯಾವುದು? ಕಣ್ಣಲ್ಲಿ ನೋಡಲಿಲ್ಲ. ಹಾಂ, ಕಣ್ಣಲ್ಲೇ ನೋಡಲಿಲ್ಲ. ಅಂಥ ಒಂದು ಮ್ಯಾಂಗೋ ಎಲ್ಲ ಉಂಟು ಇಲ್ಲಿ ನೋಡಿ. M2 ಮೈಕ್ ತಗೊಂಡು ಕೊಡ್ತಾ ಇದ್ದಾರೆ. ಹೋಲಿ ಲ್ಯಾಂಡ್ ಎಷ್ಟಿದೆ ಇಲ್ಲಿ? 459. ಈಗ ಡಿಸ್ಕೌಂಟ್ ಆಗಿ 399. ನೋಡಿ, ಹೊಸ ಮೈಕ್ ಸಿಕ್ಕಿದೆ ಅಂತ ಇಲ್ಲಿ ಕರ್ಕೊಂಡು ಸೀದಾ ಹೋಗ್ತಾ ಇಲ್ಲ, ಮನೆಗೆ ಹೋಗೋ ಪ್ಲ್ಯಾನ್ ಅಂತ ಅನಿಸ್ತದೆ. ಇವರಿಗೆ ಇಲ್ಲಿ ಕ್ರಿಸ್ಮಸ್ ಟ್ರೀ ನೋಡಬೇಕಂತೆ.
ಎಂತ ನೋಡಬೇಕು ಇಲ್ಲಿ ನಿಮಗೆ? ಅದೇ ನೋಡು, ಕನಕ ನೋಡು. ನೋಡಿ ಎಷ್ಟೊಂದು ಕ್ರಿಸ್ಮಸ್ ಟ್ರೀ ಇದೆ ಅಂತ ಇಲ್ಲಿ. ಎಂತ ಹುಡುಕುದು ನೀವು ಇಲ್ಲಿ? ಹಾಂ ತಗೊಳ್ಳಿ. ರೇಟು ಸಹ ಹೌದು, ರೇಟ್ ತುಂಬ ಇದೆ ಇಲ್ಲಿ. ಇದು ಸಹ ಚೆಂದ ಇದೆ ಅಲ್ಲ? ಹಾಂ, ಇದು ನೋಡಿ ಸ್ನೋ ಕ್ರಿಸ್ಮಸ್ ಟ್ರೀ. ವಾವ್, ಇದು ಸಹ ಚೆಂದ ಉಂಟು. ಇದು ದೊಡ್ಡದಿದೆ. ಹಾಂ, ಯಾವುದು ಇದಾ? ಇಟಾಲಿಯನ್ ಕ್ಯಾಫೆ ನೀರು ಅಲ್ಲಿ ಏನೋ ಮ್ಯೂಸಿಕ್ ನಡೀತಾ ಉಂಟು ನೋಡಿ, ಜನ ರಾಶಿ ಬಿದ್ದಿದ್ದಾರೆ. ಶೂ ತಕ್ಕೊಳ್ಬೇಕು ಇಲ್ಲಿಂದ ನೋಡಿ, ಶೂ ತಕ್ಕೊಳ್ಳಿಕ್ಕೆ ಅಂತೇಳಿ ಬಂದಿದ್ದೇವೆ. ಇಲ್ಲಿ ಬನ್ನಿ. ಯಾವುದು ನೋಡುದು? ತುಂಬ ಉಂಟಲ್ಲ. ಸ್ಯಾಂಡಲ್ಸ್ ಬೇಡ, ಶೂಸ್ ತಗೊಳ್ತೇನೆ ಆಯ್ತಾ? ನೋಡಿ ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಎಷ್ಟು ಇದಕ್ಕೆ ಪ್ರೈಸ್ ಹಾಕ್ಲಿಲ್ಲ ಇದಕ್ಕೆ? ಹಾಂ, ಇಲ್ಲಿದೆ 249 ದಿರಮ್ಸ್. ಸೊ ಇದು ನೋಡಿ, ಇದು ಕೂಡ ಚೆನ್ನಾಗಿದೆ ಅಲ್ವಾ? ತುಂಬ ಇದೆ ಇಲ್ಲಿ. ಇದು ನೋಡಿ ಫಂಕ್ಷನ್ಗೆ ಹೋಗ್ಲಿಕ್ಕೆ. ಇದು ತಗೊಳ್ಳುವ ಒಂದು? ಹಾಂ, ಸಾರಿ ಜೊತೆಗೆ ಹೀಗೆ ಕೊಂಡೋಗ್ಬೋದು. ಇದು ಸಹ ಚೆನ್ನಾಗಿದೆ. ಇದು ಸಿಂಪಲ್, ಇದು ನನ್ನ ಹತ್ರ ಇತ್ತಲ್ಲ ಮುಂಚೆ ಕೂಡ ಒಂದು. ಹಾಂ, ಇದು ಹೀಗೇನೆ. ಇದು ಸೂಟ್ ಕೇಸ್ ತಗೊಂಡು ಹೋದಾಗಿಯಾ? ಹೇಗೆ ಓಪನ್ ಮಾಡೋದು ಇದು? ಬರ್ತದೆ ಓಪನ್ ಮಾಡಲಿಕ್ಕೆ? ಓಪನ್ ಮಾಡಿ ಅಂತೆ ನೋಡಿ, ಇದು ಹೀಗೆ. ಹೋಗುವ ಬನ್ನಿ. ಎಷ್ಟಕ್ಕೆ? ಹಾಂ, ಹೇಗೆ ಓಪನ್ ಮಾಡಿದ್ರು? ಅದು ಹೇಳಲಿಕ್ಕಿಲ್ಲ, ಸೀಕ್ರೆಟ್. ನಿಜವಾಗಿ ಓಪನ್ ಮಾಡೋದು ಈಗ ಅಂತ ಬರ್ತಾ ಇಲ್ಲ ನನಗೆ. ನೀವು ಓಪನ್ ಮಾಡಿದ್ರೆ 10 ರೂಪಾಯಿ ಕೊಡ್ತೇನೆ. 10 ರೂಪಾಯಾ? ನೋಡಿ, ಓಪನ್ ಆಯ್ತು. ಜಸ್ಟ್ ಈಗ ಲಾಕ್ ಮಾಡೋದು ಇದು. ಹಾಂ, ಚೆನ್ನಾಗಿದೆ ಅಲ್ಲ? A few moments later. ಡ್ರೆಸ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ಸೊ ನೋಡಿ, ಇಲ್ಲಿ ಸೆಲೆಕ್ಟ್ ಆಯಿತು ಡ್ರೆಸ್. ಇನ್ನು ಆಲ್ಟ್ರೇಷನ್ ಮಾಡಿಸಬೇಕು, ಹಾಗೆ ಕೊಟ್ಟಿದ್ದೇನೆ. ನೆಕ್ಸ್ಟ್ ನನಗೆ ಬ್ಯೂಟಿ ಪಾರ್ಲರ್ಗೆ ಅಪಾಯಿಂಟ್ಮೆಂಟ್ ಉಂಟು. ಹಾಗೆಯೇ ನೇಲ್ ಆರ್ಟ್ ಮಾಡಿಸಬೇಕು, ಫೇಶಿಯಲ್ ಮಾಡಿಸಬೇಕು, ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಬೇಕು. ಇದೆಲ್ಲ ಕೆಲಸ ಉಂಟು ಬಾಕಿ. ಸೊ ಇವತ್ತೆಲ್ಲ ಮಾಡಿಸ್ಕೊಂಡೇ ಹೋಗುದಂತೇಳಿ ನೋಡಿ, ಡ್ರೆಸ್ ಶಾಪಲ್ಲಿದ್ದೇವೆ ನೋಡಿ, ಡ್ರೆಸ್ ಶಾಪಲ್ಲಿದ್ದೇವೆ. ಇವಾಗ ನಾನು ಬ್ಯೂಟಿ ಪಾರ್ಲರ್ಗೆ ಬಂದಿದ್ದೇನೆ ನೋಡಿ. ಇಲ್ಲಿ ಹೇರ್ ಮಾಸ್ಕ್ ಹಾಕಿ ನಾನು ನಿಂತಿದ್ದೇನೆ. ನನಗೆ ಟೈಮ್ ಸಿಗಲಿಲ್ಲ ಆ್ಯಕ್ಚುಲಿ ವಿಡಿಯೋ ಮಾಡಲಿಕ್ಕೆ ಬರುವಾಗ. ಸೊ ಇಲ್ಲಿ ಸ್ವಲ್ಪ ಈಗ ಹೇರ್ ಮಾಸ್ಕ್ ಹಾಕಿ ಸ್ವಲ್ಪ ಟೈಮ್ ಇರುವ ಕಾರಣ ಈಗ ನಾನು ಸ್ವಲ್ಪ ವಿಡಿಯೋ ಮಾಡಿದೆ. ನೋಡಿ, ಕೂದಲು ಹೇರ್ ಸ್ಮೂತ್ನಿಂಗ್ ಮಾಡಿಸಿ ಬಂದೆ. ಇದು ಕಲರ್ ಮೊದಲಿದ್ದು ಇದ್ದದ್ದು. ಸೊ ಹಾಗೆಯೇ ಉಂಟು, ನೋಡಬೇಕು. ಸ್ವಲ್ಪ ಇನ್ನು ನಾಳೆ ವಾಷಿಂಗ್ ಮಾಡಲಿಕ್ಕೆ ಉಂಟಲ್ವ, ವಾಶ್ ಮಾಡಬೇಕು. ಆಗ ಸ್ವಲ್ಪ ಟ್ರಿಮ್ ಮಾಡಿಸ್ತೇನೆ
ನೋಡಿ ಹಿಂದಿಂದ ಈ ರೀತಿ ಇದೆ ಕೂದಲು, ಮತ್ತು ಇಷ್ಟು ಉದ್ದ ಇದೆ. ಇಲ್ಲಿ ಸ್ವಲ್ಪ ಕಲರ್ ಇದೆ, ಅದನ್ನಿನ್ನು ಟ್ರಿಮ್ ಮಾಡಬೇಕು ಸ್ವಲ್ಪ. ನೋಡಿ ಈ ರೀತಿ ಇದೆ. ಇದನ್ನು ವಾಶ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿ, ಇದು ನೇಲ್ ಆರ್ಟ್, ನೇಲ್ ಜೆಲ್ ಆರ್ಟ್ ಮಾಡಿಸಿದ್ದೇನೆ. ಇದು ರಿಯಲ್ ನೇಲ್ ನಂದು, ಅದರಲ್ಲಿ ನಾನು ನೇಲ್ ಜೆಲ್ ಆರ್ಟ್ ಮಾಡಿಸಿದ್ದೇನೆ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಈ ನೇಲ್ ಜೆಲ್ ಆರ್ಟ್ ಲಾಂಗ್ ಲಾಸ್ಟ್, ಇದೊಂದು 30 ಡೇಸ್ ತನಕ ಇರ್ತದೆ ಕೈಯಲ್ಲಿ, ಏನು ಕೂಡ ಆಗೋದಿಲ್ಲ. ನೀವು ಏನಾದರೂ ಫುಡ್ ಪ್ರಿಪೇರ್ ಮಾಡುವಾಗ ಅಥವಾ ತಿನ್ನುವಾಗ ಕೂಡ ಇದು ಏನು ಹೋಗೋದಿಲ್ಲ. ಇದು ಆ್ಯಕ್ಚುಲಿ ಇದು ಲಾಂಗ್ ಲಾಸ್ಟ್. ಮೊದಲೆಲ್ಲ ನಾವು ನೇಲ್ ಪಾಲಿಷೆಲ್ಲ ಹಾಕ್ತಾಯಿದ್ದೆವು, ಆಗ ತುಂಬ ಮಂದಿ ಹೇಳ್ತಾಯಿದ್ರು ಅದು ಹೊಟ್ಟೆಗೆ ಹೋದರೆ ಅಥವಾ ಫುಡ್ ನಾವು ಪ್ರಿಪೇರ್ ಮಾಡುವಾಗ ಫುಡ್ಡಲ್ಲಿ ಹೋದರೆ ಕ್ಯಾನ್ಸರ್ ಬರುವ ಚಾನ್ಸಸ್ ಇರ್ತದೆ ಅಂತೇಳಿ. ಸೊ ಈಗ ಆ ಒಂದು ಹೆದರಿಕೆ ಇಲ್ಲ, ಇದರಿಂದಾಗಿ ಇದು ಸೇಫ್ ಅಂತ ಹೇಳ್ಬೋದು ನೇಲ್ ಜೆಲ್ ಆರ್ಟ್. ಇದನ್ನು ನಾವು ಒಂದು 30 ಡೇಸ್ ನಂತರ ಚೇಂಜ್ ಮಾಡ್ಬೋದು. ಇದನ್ನು ಚೇಂಜ್ ಮಾಡಲಿಕ್ಕೆ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಬೇಕಾಗ್ತದೆ. ಇಲ್ಲಾಂದರೆ ಅದು ನಾವು ನಮ್ಮ ಕೈಯಲ್ಲಿ ಮಾಡೋದಾದರೆ ಅದು ನೇಲ್ ಬ್ರೇಕ್ ಆಗುವ ಚಾನ್ಸಸ್ ಇದೆ. ಯಾವುದು ಡೆಲಿಕೇಟ್ ನೇಲ್ ಆದರೆ ಅದು ಕಟ್ ಆಗುವ ಚಾನ್ಸಸ್ ಇರ್ತದೆ. ಹಾಗಾಗಿ ಅಲ್ಲಿ ಮತ್ತೆ ನಾವು ಹೋಗಿ ಅಲ್ಲಿ ಅದನ್ನು ಚೇಂಜ್ ಮಾಡಿ ಬೇರೆಯನ್ನು ಹಾಕಿಸ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಷ್ಟರ ತನಕ ಟೇಕ್ ಕೇರ್, ಬಾಯ್.